ಇಂದಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗ್ತಾ ಇದೆ ಅಂತ ನಿಮಗೇನಾದರೂ ಅನಿಸ್ತಾ ಇದೆಯಾ? ಹಾಗಾದರೆ ಇವತ್ತು ತಿಳಿದುಕೊಳ್ಳುವ ಯಾಕೆ ಹಾಗಾಗ್ತಾ ಇದೆ. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ಲೋಡೆ, ಕ್ಯಾನ್ಸರ್ ಸರ್ಜನ್ ಮತ್ತು ಕ್ವಾಂಟಮ್ ಹೀಲರ್. ಮೊದಲನೇದಾಗಿ ಸೈನ್ಸಿಗೆ ಹೇಗೆ ಇಂಪ್ರೂವ್ ಆಗ್ತಾ ಇದೆ ಹಾಗೆ ಡಯಾಗ್ನೋಸಿಸ್ ಬೇಗ ಆಗ್ತಾ ಇದೆ. ಎರಡನೇದಾಗಿ ಅರ್ಬನೈಸೇಷನ್ ಇಲ್ಲ ನಗರೀಕರಣ, ಅದರಿಂದ ಲೇಟಾಗಿ ಮದುವೆ ಆಗ್ತಾಯಿದೆ, ಲೇಟಾಗಿ ಗರ್ಭಧಾರಣೆ ಆಗುತ್ತೆ, ದೈಹಿಕ ಶ್ರಮ ಕಡಿಮೆ ಆಗ್ತಾ ಇದೆ, ತೂಕ ಹೆಚ್ಚಿಗೆ ಆಗ್ತಾ ಇದೆ. ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಎಡಿಕ್ಷನ್ನು ಈಗ ಸ್ಕೂಲ್ ಕಾಲೇಜಿಂದ ಸ್ಟಾರ್ಟ್ ಆಗ್ತಾ ಇದೆ. ನಗರದಲ್ಲಿ ಹೆಂಗಸರು ಈ ಚಟಕ್ಕೆ ಹೆಚ್ಚಿಗೆ ಬಲಿ ಆಗ್ತಾ ಇದ್ದಾರೆ. ಪ್ಯಾಸಿವ್ ಸ್ಮೋಕಿಂಗ್ ಹೆಚ್ಚಾಗಿದೆ, ಅಂದರೆ ಪಾರ್ಟಿ ಹೆಚ್ಚಿಗೆ ಆಗ್ತಾ ಇದ್ದಾವೆ, ಕಾರ್ದಲ್ಲಿ ಟ್ರಾವೆಲ್ ಹೆಚ್ಚಿಗೆ ಆಗ್ತಾಯಿದೆ, ಯಾರೋ ಒಬ್ಬರು ಸ್ಮೋಕ್ ಮಾಡ್ತಾರೆ ಅವರಿಂದ ಬೇರೆಯವ್ರಿಗೆ ಎಫೆಕ್ಟ್ ಅದು ಹೆಚ್ಚಿಗೆ ಆಗ್ತಾಯಿದೆ. ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಫಾಸ್ಟ್ ಫುಡ್, ಪ್ರೊಸೆಸ್ ಫುಡ್ಸ್, ಫ್ರೋಝನ್ ಫುಡ್ಸ್ ಇದರಿಂದೆಲ್ಲ ತೊಂದರೆ ಹೆಚ್ಚಿಗೆ ಆಗ್ತಾ ಇದೆ. ಈಗೀಗ ಕ್ಲೈಮೇಟ್ ಚೇಂಜು ಹೆಚ್ಚಾಗ್ತಾ ಇದೆ. ನಾವು ರಸ್ತೆ ಅಗಲ ಮಾಡೋಕ್ಕೆ ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕೆ ಗಿಡ ಮರಗಳನ್ನು ಕಡಿತಾ ಇದ್ದೇವೆ. ಅದರಿಂದ ಸೆಕೆ ಹೆಚ್ಚಾಗ್ತಾ ಇದೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಹೆಚ್ಚಾಗೋದ್ರಿಂದ ಅದು ಕ್ಯಾನ್ಸರ್ಗೆ ಕಾರಣ ಹೆಚ್ಚಾಗ್ತಾ ಇದೆ. ಜನರಲ್ ಲೈಫ್ ಸ್ಟ್ರೆಸ್ಸು ಈಗ ಹೆಚ್ಚಿಗೆ ಆಗಿದೆ. ಡಿಜಿಟಲ್ ಅಡಿಕ್ಷನ್, ವೈಫೈ ಇವೆಲ್ಲ ಕಾರಣದಿಂದ ಕ್ಯಾನ್ಸರ್ ಈಗ ಹೆಚ್ಚಿಗೆ ಆಗ್ತಾಯಿದೆ. ಥ್ಯಾಂಕ್ ಯು. ನಮಸ್ಕಾರ.